ಬ್ರೇಕ್ಫಾಸ್ಟ್ ಆಯ್ತು, ಈಗಲಾದರೂ ಗೊಂದಲಗಳಿಗೆಲ್ಲ ತೆರೆ ಬಿದ್ದಿದೆಯಾ ಏನನ್ಸುತ್ತೆ ಸರ್? ನೀವು ಯಾರ್ಯಾರು ಬ್ರೇಕ್ಫಾಸ್ಟ್ ಮಾಡಿದ್ರು ಅವ್ರನ್ನ ಕೇಳಬೇಕು, ನಮ್ಮನ್ನು ಕೇಳಿದ್ರೆ ನೀವು ಅವರು ಯಾರ್ಯಾರು ಟಿಫನ್ ತಿನ್ಸಿದ್ರು, ಯಾರ್ಯಾರು ಟಿಫನ್ ತಿನ್ನಕ್ಕೆ ಹೋಗಿದ್ರು ಅವ್ರನ್ನ ಕೇಳಿದ್ರೆ ಈ ಸಮಸ್ಯೆ ಬಗೆಹರಿತದಪ್ಪ. ನೀವು ನಮ್ಮನ್ನು ಕೇಳಿದ್ರೆ ನಾವೇನು ಮಾಡೋಣ? ನಿಮಗೆ ಎಷ್ಟು ವಿಚಾರ ಗೊತ್ತೋ ಅಷ್ಟೇ ವಿಚಾರ ನಮಗೂ ಗೊತ್ತಿರೋದು. ಅವ್ರು ಟಿಫನ್ ತಿಂದರು ಅಂತ ಅಷ್ಟೇ ಗೊತ್ತಿರೋದು, ಒಳಗಡೆ ಏನು ನಡೀತು ಅಂತ ನಮಗೂ ಗೊತ್ತಿಲ್ಲ. ನಿಮ್ಗೆ ಎಷ್ಟು ಗೊತ್ತೋ ಅಷ್ಟೇ ನಮಗೂ ಗೊತ್ತಿರೋದು. ಸರ್ ಎಲ್ಲ ಗೊಂದಲಕ್ಕೂ ಬ್ರೇಕ್ ಬಿತ್ತು ಹೇಳ್ತಿದ್ದಾರೆ ಅವರು. ಅಂತಿಮವಾಗಿ ಬ್ರೇಕ್ ಬೀಳಲೇಬೇಕಲ್ಲ, ಎಲ್ಲರೂ ಒಂದು ಕಡೆ ಅಂತ್ಯ ಕಾಣಲೇಬೇಕಲ್ಲ. ಬಹುಶಃ ಬ್ರೇಕನ್ನು ಹೈಕಮಾಂಡ್ ಮಾಡ್ತಾರೆ. ಹೈಕಮಾಂಡ್ ಶಕ್ತಿಯುತವಾಗಿದೆ, ಕಾಂಗ್ರೆಸ್ ಹೈಕಮಾಂಡು ಕೇಂದ್ರದಲ್ಲಿ ಶಕ್ತಿಯುತವಾಗಿದೆ. ಬಹುಶಃ ಎಲ್ಲದಕ್ಕೂ ಕೂಡ ತೆರೆ ಎಳಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕಂತ ಸಾಕಷ್ಟು ಬಾರಿ ತಾವು ಹೇಳ್ತಾ ಇದ್ರಿ, ಈಗಲೂ ಅದೇ ಸ್ಟ್ಯಾಂಡ್ ಇದೆ ತಮ್ಮದು, ಈಗೂ ಬಹಿರಂಗವಾಗಿ ಒಟ್ಟಿನಲ್ಲಿ ನನಗೆ ಫುಲ್ ಮೀಲ್ಸ್ ಕೊಡ್ತಾ ಕೊಂಡಿದ್ದೀರಾ ನೀವು, ನನ್ನ ಕೈ ಸ್ಟೇಟ್ಮೆಂಟ್ ಕೊಡಿಸಿ. ಹಾಂ, ಎಲ್ಲರೂ ಸ್ಟ್ಯಾಂಡ್ ಅವ್ರವ್ರ ಸ್ಟ್ಯಾಂಡ್ಗಳೆಲ್ಲ ಅಭಿಪ್ರಾಯ ಆಗಲೇ ಹೇಳಿದ್ದೀವಿ. ಪುನಃ ನಮ್ಮ ಬಾಯಲ್ಲಿ ಯಾಕೆ ಪುನಃ ಅದನ್ನು ಹೇಳಿಸ್ತೀರಾ ನೀವು? ಅದನ್ನು ನಾನು ಹೇಳಿಲ್ವ, ಟಿಫನ್ ತಿಂದವರು ಟಿಫನ್ ಕೊಡಿಸಿದವ್ರನ್ನ ಕೇಳ್ಬೇಕು ನೀವು, ಯಾವುದಾಯ್ತದೆ ಅಂತ. ನಮ್ಮನ್ನು ಕೇಳಿದ್ರೆ ನೀವು ನಾವು ಸೀನಿಯರ್ ಇದ್ದೀವಿ. ನಾವು ಹಿಂದೆ ಸಿದ್ದರಾಮಯ್ಯವ್ರ ಜೊತೆ ರಾಜಕಾರಣ ಮಾಡ್ಕೊಂಬಂದಂಥದ್ದು. ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ ನ್ಯಾಚುರಲ್ಲಾಗಿ ನಾನು 5 ಸರಿ ಶಾಸಕನಾಗಿ ಆಯ್ಕೆ ಆಗಿದ್ದೇನೆ. ಅದಕ್ಕೆ ಒಂದು ಅವಕಾಶ ನನಗೂ ಕೂಡ ಮಾಡಿಕೊಡಿ ಅಂತಕ್ಕಂಥ ಮನವಿಯನ್ನು ನಾನು ಕೂಡ ಇಟ್ಟಿದ್ದೇನೆ.